ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸಚಿನ್ ಕನ್ನಡಿಗ. ಬಂಧುಗಳೇ ನಮಸ್ಕಾರ. 30ನೇ ತಾರೀಕು 12ನೇ ತಿಂಗಳು 2025. ಈ ವರ್ಷದ ಕೊನೆಯ ತಿಂಗಳು, ಇನ್ನೇನು ಒಂದಿನ ಕೊನೆಯ ಹಂತದಲ್ಲಿದ್ದೀವಿ 2025ಕ್ಕೆ. ಇವತ್ತು ವೈಕುಂಠ ಏಕಾದಶಿ. ಅದಕ್ಕೋಸ್ಕರ ಈ ಔಟರ್ ರಿಂಗ್ ರೋಡಿಂದ ಪೀಣ್ಯಕ್ಕೆ ಹೋಗೋ ರೋಡಲ್ಲಿ ಪೈಪ್ಲೈನ್ ಅಂತ ಬರುತ್ತೆ. ಪೈಪ್ಲೈನ್ ರೋಡಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ. ಅದರಲ್ಲಿ ವೆಂಕಟೇಶ್ವರ ಸ್ವಾಮಿ ಸಮೇತ ದೇವಸ್ಥಾನ ಇರೋದು. ಎರಡು ದೇವರು ಇದೆ ಅದರಲ್ಲಿ. ಅಲ್ಲಿ ವೈಕುಂಠ ಏಕಾದಶಿ ಪೂಜೆಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಬೆಳಗ್ಗೆ ಹೋದಾಗ ನೋಡಿದ್ದೆ. ಸಾಯಂಕಾಲ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ಅದೇ ಪ್ರಕಾರ ಸಾಯಂಕಾಲ ಹೋಗಿದ್ದೆ ನಾನು. ತುಂಬ ಅದ್ಭುತವಾಗಿದೆ. ಈ ದಿನದ ವಿಶೇಷ ಏನಂದರೆ, ಇವತ್ತು ಯಾರು ಪದ್ಮಾವತಿ ಸಮೇತ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ತಾರೋ, ಅಲಂಕಾರತ್ವವಾಗಿರ್ತಾರೋ ದೇವ್ರನ್ನ, ಅಲಂಕಾರ ಆಗಿರಬೇಕು, ಸುಮ್ಮನೆ ಹಂಗೆಲ್ಲ ಅಲಂಕಾರ ಮಾಡಿರೋ ಪೂಜೆ ಆಗಿರೋ ದೇವ್ರದ್ದು ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಒಂದು ಇದಿದೆ, ಇತಿಹಾಸ ಹೇಳುತ್ತೆ ಅವಾಗಿಂದನೂ. ಸೊ ಹೀಗಾಗಿ ಇವತ್ತು ದರ್ಶನಕ್ಕೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಕ್ರೌಡು. ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗಿದೆಯೋ, ಜನ ಅಷ್ಟೇ ಭಕ್ತಿ ಅಂದರೆ ಎಷ್ಟೇ 1 hour ಆದ್ರೂ ಕಾಯ್ದು ದರ್ಶನ ಮಾಡ್ತಾರೆ. ನನಗದು ತುಂಬ ಇಷ್ಟ. ದೇವ್ರ ವಿಷಯದಲ್ಲಿ ಮಾತ್ರ ತುಂಬ ಚೆನ್ನಾಗಿ, ತುಂಬ ತಾಳ್ಮೆ ಇದೆ ನಾನು ನೋಡಿರೋ ಪ್ರಕಾರ ಬೆಂಗಳೂರು ಜನಕ್ಕೆ. ಸೊ ಹೀಗಾಗಿ ಇವತ್ತು ದೇವ್ರ ದರ್ಶನ ಮಾಡಿಕೊಂಡೆ. ಯಾರ್ಯಾರು ದರ್ಶನ ಮಾಡಿದರೋ ಅವ್ರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ದರ್ಶನ ಮಾಡಿಲ್ಲೋ ಹಾಗೆ ನಮ್ಮ ವಿಡಿಯೋ ಮುಖಾಂತರ ದರ್ಶನ ಮಾಡ್ಕೊಳ್ಳಿ. ನಿಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ವಿಡಿಯೋ ನೋಡ್ಕೊಂಡು ಹೋಗಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಳಗಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.